ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲೊಂದು ಕೋತಿ ಒಂದು ಬ್ಯಾಗನ್ನು ಎತ್ಕೊಂಡು 3 ಜನರನ್ನ 20 ನಿಮಿಷಗಳಿಂದ ಕಾಡಿಸ್ತಾ ಇದೆ. ಆದರೆ ಆ ಬ್ಯಾಗ್ ಏನಾಯಿತು, ಆ ಬ್ಯಾಗ್ ಎಲ್ಲೆತ್ಕೊಂಡು ಹೋಗುತ್ತೆ, ಇಷ್ಟಕ್ಕೂ ಆ ಬ್ಯಾಗಲ್ಲಿ ಏನೇನಿದೆ, ಮೊಬೈಲ್ ಇದೆ, 1,000 ರೂಪಾಯಿ ಕಾಸಿದೆ, ಮನೆ ಕೀ ಚೈನ್ ಇದೆ. ಆದರೂ ಕೂಡ ಕೋತಿ ಕೊಡಲಿಲ್ಲ. 20 ನಿಮಿಷ ಕಾಡಿಸ್ತಾನೇ ಇದೆ. ಇವ್ರು ಮಾತ್ರ ಹೂ ಅಂತ ಇದ್ದಾರೆ. ಅದು ಮಾತ್ರ ಗುರ್ರ್ ಅನ್ನುತ್ತೆ. ಆದರೆ ಈ ಸಂದರ್ಭಗಳಲ್ಲಿ ಅದನ್ನು ನಾವು ಮನವೊಲಿಸ್ಬೇಕು. ನೋಡಿ, ಬ್ಯಾಗ್ ಎತ್ಕೊಂಡು ಮೇಲೆ ಹೋಯ್ತು. ಮೊಬೈಲ್ ನೋಡಿ, ಇವಾಗ ಮೊಬೈಲ್ ತಗೊತದೆ, ನೋಡ್ತದೆ, ಕೀಳ್ತದೆ, ಕಚ್ಚುತ್ತದೆ. ಕೋತಿ ಚೇಷ್ಟೆಗಳಲ್ವಾ ಮಾಡ್ತಾ ಇರ್ತದೆ. ಆದರೆ ಸುಮಾರು ಜನರು ಕೂಡ ಮರದ ಕೆಳಗಡೆ ಇರ್ತಾರೆ, ನೆರಳಿದೆ ಅಂತೇಳಿ ಮಾರ್ಬಿಟ್ಟು ಬ್ಯಾಗನ್ನು ಕೆಳಗಡೆ ಇಡೋದು, ಏನೋ ಒಂದು ಮಾಡ್ತಾರೆ. ಈ ಕೋತಿಗಳು ನೋಡ್ತಾ ಇರ್ತದೆ, ಏನೋ ಒಂದು ಸಿಗ್ತದೇನೋ ತಿನ್ನೋಣ ಅಂತ. ಆದರೆ ಇದು ಗೊತ್ತಾಗಲ್ಲ. ಏನಿದ್ರೂ ಕೂಡ ಕಿತ್ತಿ ಬಿಸಾಕ್ತವೆ. ಆದರೆ ಈ ಸಂದರ್ಭಗಳಲ್ಲಿ ನಾವು ಕಿರ್ಚಬಾರ್ದು. ಕೋತಿನ ಗಾಬರಿಯಿಂದ ಅದನ್ನು ನಾವು ಬೆದರಿಸಬಾರ್ದು. ಟೆಕ್ನಿಕಲ್ ಆಗಿ ಬಿಟ್ಬಿಡ್ಬೇಕು. ಅದು ಏನಾದರೂ ತಿನ್ನೋ ವಸ್ತು ಇದ್ರೆ ತಿಂತದೆ, ಸ್ವಲ್ಪ ಗಟ್ಟಿಯಾಗಿದ್ರೆ ಅಲ್ಲೇ ಬಿಟ್ಬಿಡುತ್ತೆ. ನೋಡಿ, ಇವಾಗ ಮೊಬೈಲ್ ಕಚ್ತಾ ಇದೆ, ಸ್ವಲ್ಪ ಗಟ್ಟಿ ಇದೆ, ಇವಾಗ ಬಿಡ್ತದೆ. ಎಲ್ಲಿ ಬಿಡ್ತದೆ? ಅಲ್ಲಿ ಬಿಟ್ಟಿದ ತಕ್ಷಣ ಅಲ್ಲೇ ಇರ್ಬೋದು, ಅಥವಾ ಕೆಳಗಡೆನೂ ಬಿಡ್ಬೋದು. ನಾವು ಅದನ್ನು ಕ್ಯಾಚ್ ಹಿಡಬೇಕು. ಸದ್ಯಕ್ಕೆ ಕೋತಿ ನೋಡಿ ಅಲ್ಲೇ ಬಿಡ್ತು, ಅಲ್ಲೇ ಮರದ ಮೇಲೇ ಇದೆ. ಆದರೆ ಇವಾಗ ಕೀ ಚೈನ್ ಎತ್ಕೊಳ್ಳೋಕ್ಕೆ ಟ್ರೈ ಮಾಡ್ತು. ಸದ್ಯ ಪರ್ಸಲ್ಲಿ ಕಾಸಿತ್ತು, ಆ ಪರ್ಸನ್ನು ಮುಟ್ಲಿಲ್ಲ. ಸದ್ಯ ಏನೂ ಮಾಡಲಿಲ್ಲ. ಆದರೂ ಕೂಡ ನಾವು ಕೆಳಗಡೆ ಕಾಯ್ತಾ ಇರಬೇಕು, ಮೇಲಿಂದ ಏನಾದರೂ ಬಿಸಾಕುತ್ತೇನೋ ತಗೊಳ್ಳೋಣ ಅಂತ. ಸದ್ಯ ಮೊಬೈಲ್ ಅಲ್ಲೇ ಬಿದ್ದೋಗಿದೆ. ಈ ರೀತಿ ಸುಮಾರು ಘಟನೆಗಳು ನಡೀತಾನೆ ಇರ್ತದೆ. ಆದರೆ ಕೋತಿನ ನಾವು ಬೆದರಿಸೋದು ಒಡೆಯೋದು ಮಾಡಬಾರ್ದು. ನಮ್ಮ ಕೈಲಿ ಏನಾದರೂ ಫ್ರೂಟ್ಸ್ ಇದೆಯಾ, ಹಣ್ಣು ಹಂಪಲಿದೆಯಾ, ಅದನ್ನು ಯಾಮಾರಿಸ್ಬೇಕು. ಅದನ್ನು ತೋರಿಸಿದ್ರೆ ಅದನ್ನು ಬಿಟ್ಬಿಡುತ್ತೆ. ಅವಾಗ ಈ ರೀತಿ ಹಣ್ಣು ಹಂಪಲು ಫ್ರೂಟ್ಸ್ ಬಿಸ್ಕೆಟ್ನ ತಗೊಂಡ್ಬಿಡುತ್ತೆ. ಅವಾಗ ಬ್ಯಾಗನ್ನು ಬಿಟ್ಬಿಡ್ತದೆ. ಆ ರೀತಿ ನಾವು ಮಾಡಬೇಕೆ ಹೊರತು ನಾವು ಕಿರ್ಚೋದು ಬೆರ್ಚೋದು ಅದನ್ನು ಮಾಡಿದ್ರೆ ಕೋತಿ ಎತ್ಕೊಂಡು ಮೇಲಕ್ಕೆ ಹೋಗ್ಬಿಡುತ್ತೆ. ಅಥವಾ ಇನ್ನೂ ಅದನ್ನು ವಿಕೃತವಾಗಿ ಕಚ್ಚಿ ಅಲ್ಲಿ ಬಿಸಾಕ್ತದೆ. ಕೋತಿಗೆ ಗೊತ್ತಾಗಲ್ವಲ್ಲ. ನೋಡಿ, ಈಗ ಬ್ಯಾಗು ಬಿಸಾಕ್ತು, ಮೊಬೈಲ್ ಕೂಡ ಅಲ್ಲೇ ಬಿಸಾಕ್ತು. ಆದರೆ ಇವಾಗ ಮನೆ ಕೀಯನ್ನು ಎತ್ಕೊಂಡು ಆಡಿಸ್ತಾ ಇದೆ. 20 ನಿಮಿಷ ಆಯಿತು, 30 ನಿಮಿಷ ಆಯಿತು. ಪಾಪ ಏನು ಹೆಂಗಸರು ಇವ್ರು ಮರ ತಕ್ಕಾಗ್ತದ? ಆದರೂ ಕೂಡ ಕೋತಿ ಏನೂ ಮಾಡಲಿಲ್ಲ. ಕಡೆಗೆ ಎಲ್ಲವೂ ಕೂಡ ಬಿಟ್ಬಿಡ್ತು, ಮೇಲೆಯಿಂದ ಕೆಳಗಡೆಗೆ ಬಿತ್ತು. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.